ಸೋಮಿ ನಮಗ ಮಹಿಮೆ ಉಂಡಾಗ್ಲಿ. நாங்க தொடர்ந்து 106வது சங்கீதம் நாங்க தியானம் பண்ணிட்டோம். அது நாங்க நிறைய காரியம் நாங்க ನೋಡಿದோம். ಈಗ ನಂಗ 34வது ವಚನವ ನಂಗ ನೋಡುವ. 34வது வசனம் ஈகிற ஏனாந்து ஈகிற அதுல இன்னகிட்ட 33 கிட்ட ನೋಡಿದோம். அவர்கள் அவன் ஆவியை விசனப்படுத்தினதினாலே தன் உதடுகளினாலே பதறி பேசினான் ಅಂತ ಮಾತು ಬಿದ್ದು ನಂಗ ಸುತ್ತಿ ಬಾಕ್ ನಂಗೆ ಎತ್ತೆ ನಂಗ ಬಂದು ನಂಗ ಆವಿಯ ವಿಸನಪಡ್ತೀಯಾರ ನಂಗ ಪದರಿ ಮಾತಾಡುವನಂಗ ಮಾಡ್ಯಾರ ತೆಮ್ಮನ್ನು ಕೊಡ್ತು ಎರಿಚಲ್ ಮುಟ್ಟಿಯಾರ ಅಲ್ಲ ನಂಗ ಅವಕ್ಕ ಬದಲ್ ಮಾಡ್ಕೊಡೋದು ತಿಂದೇಗಿ ನಂಗ ಅದನ್ನ ಕೊಡ್ತು ವಾರ ಫುಲ್ಲ ಧ್ಯಾನ ಮಾಡಿದೋ. அதுக்கு அடுத்ததாய் நாங்க நோடுவோனாக 34வது மாத்தேகிறா கர்த்தர் தங்களுக்கு சொன்னபடி அவர்கள் அந்த ஜனங்களை அழிக்கவில்லை. ஜாதிகளுடனே கலந்து அவர்கள் கிரியைகளை கற்று அவர்களுடைய விக்கிரகங்களை சேவித்தார்கள். அவைகள் அவர்களுக்கு கண்ணியாயிற்று. இம்மாத்து தெளிவாகிற சோமಿ ಹೇಗಿನ ನಿಂಗವ ಸುತ್ತಿಲೂ ಇಬ್ಬ ದುನ್ಮಾರ್ಕರ ಒಲ್ಲದ ಜನವ ನಿಂಗ ಅಳಿச்சு ಬಿಡುವಿ ಎತ್ತಂದೇಗಿ ದೇವ್ರೇಗಿನ ಆಲ ಇವಕ್ಕೆ ಏನ ಮಾಡ್ಲ ತುಂಬ ಇವಕ್ಕ ಆ ಒಲ್ಲದ ಮಕ್ಕವ ಇವಕ್ಕ ಅಳಿಚುಲ ಅದಕ್ಕೆ ಬದಲಾಗಿ ಅವಕ್ ಏನ್ ಮಾಡಿದ್ರು ಅಂತಂದಲ ಅವಕ್ಕ ಕೂಡ ಇನ್ನೂ ನಟ್ಟು ಜಾಸ್ತಿ ಬಿತ್ತರು. ಅವಕ್ರ ಕೂಡ ನಟ್ಟು ಬಿಪ್ಪನಾಗ ಇನ್ನೂ ಏನ್ ಮಾಡ್ಯಾರ ಅವಕ್ರ ಕ್ರಿಯೆಗಳೆಲ್ಲವ ಅವಕ್ ಏನ್ ಮಾಡ್ಯಾರ ಅವಕ್ಕ ಫಾಲೋ ಮಾಡ್ಯಾರ. ಅವಕ್ಕೆ ಎತ್ತ ಹಬ್ಬ ಮಾಡ್ಯಾರವೋ ಅದೇ ಮಕ್ ಇವಕ್ ಹಬ್ಬ ಮಾಡ್ಯಾರ. ಅವಕ್ಕೆ ಎತ್ತ ವಿಗ್ರಹ ಆರಾಧನೆ ಮಾಡ್ಯಾರವೋ அதே மக்கு இவக்கு விக்கிரக ஆராதனை ಮಾಡ್ಯಾರ. ಆಗ ಅವಕ್ಕೆ ಎತ್ತ பேய்களுக்கு பலியிட்டாரவோ அதே மக்கு இவக்கு பேய்களுக்கு பலியிட்டார. ஆக இதெல்லாம் ಮಾಡೋಣಗ சோமிய மாத்தேகிற அவர்களுடைய விக்கிரகங்களை சேவித்தார்கள். அவைகள் அவர்களுக்கு கನ್ಯಾಯಿற்று. ಒಂದು ಕಾರ್ಯವ ನಂಗ ದೇವ್ರಗ ಕೊಡುವ ಪ್ಲೇಸ ಒಂದು ಕಾರ್ಯಗೆ ನಂಗ ಕೊಟ್ಟನವೋ ಅದುವೇ ನಂಗ ಬದುಕುನ ಕಣ್ಣಿಯಾಗಿ ಮಾರಿಟ್ರ. ಈಗ ಉದಾಹರಣೆಗ ನಂಗ ಬಂದು ಸೋಮಿಗೆ ಕೊಡುವ ಎಡೆಯ ನಂಗ ಮಕ್ಕಗ ಕೊಟ್ಟು ನಂಗ ಮಕ್ಕ 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 ಅಂದೇಗಿ ಸೋಮಿ ಇಂದಾಡ್ ಬಿತ್ತು ಕುಣವಿಯ ಮುಂದಾಡ್ ಬಿತ್ತಲ್ಲ ಆ ಕುಣವಿಯೇ ನಂಗ பிரச்சனைக்குரியவராய் மாறிவிட்டார. இல்ல சோமிய விட்டுட்டு நாங்க கண்டத்தா திந்தே பீத்தல ಆ ಗಂಡ ನಂಗ பிரச்சனைக்குரியவனா மாறிப்னா ಅಲ್ಲದು ಗಂಡ ಎಂಡ್ರುನ ಮುಂದಕ್ಕೆ ಬಿತ್ತು ಎಂಡ್ರುತಾ ಸೋಮಿಗೆ ಮುಂದಾಡು ಎಂಡ್ರುತಾ ಅಂತ ಬಿತ್ತಲ್ಲ ಆ ಎಂಡ್ರು ಒಂದು ಕಣ್ಣಿಯಾಗಿ ಮಾರಿಟ್ಟಿಯ. ಆಗ ನಂಗ ಬಂದು ಎತ್ತ ಇಬ್ಬುದೋ ತೆಂಬನೋ ಸೋಮಿ ಹೇಗಿನ நிறைய ஜாமனவங்க நாங்க பதுக்குன பாப்பா பிரச்சனை காரணம் சோமி கிடையார. ನಂಗತಾ ನಂಗ ಎದುಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟನೋ ತಮ್ಮನ ಪೊರ್ತುತಾ ನಂಗ ಪ್ರಚನೆ ಆಡದೆ. ಆಗ ನಂಗ ಪ್ರಚನೆ ಕಾರಣ ಸೋಮಿ ಕೆಡೆಯಾರ. ಆಗ ಇಲ್ಲಿ ಯೋಸುವ ಬರೆದ ಬುಕ್ಕದೋಗ ನಂಗ ನೋಡಿಲ್ಲ 9வது அதிகாரದೋಗ 14 ಗೆಟ್ಟ ಆ ಮಾತು ಐತಿ ನೋಡ್ಲೆ. ಆ ಮಾತದೋಗ ಬಂದು தெளிವಾಗಿ ಅಲ್ಲಿ ಏಯ್ಟಡ್ದೆ ಇಸ್ರೇಲ್ ಜನ ಬಂದು ಎತ್ತೆಲ್ಲ ಮಾಡಿದ್ರು ಅತ್ತೆಮ್ಮನ ಕುರ್ತು. ಆಗ யோசுவ ಒಂದು ಎಡಿಯೋಗಿ ಹೇಗಿನ நானும் என் வீட்டாருமோ வென்றால் கர்த்தரையே சேவிப்போம் அத்தந்து ஏகினா. ஆமா ஏனங்க அத்தந்து ஏகினா ಅಂತಂದ್ಲ ஏசோமிய அதாவது சோமிய மக்காந்து ஏಗುವ ಅವಕ್ಕ ಆ ಟೈಮ್ನಾಗೆ ஏசும்ப ಹೆಸರುದೋಗ ದೇವರು வெளிப்படல. ಅವಕ್ಕ ಬಂದು ಯೆಹೋವ ದೇವರತ್ತ ಅವಕ್ಕ ವಣಂಗಿದ್ರು. ಯೆಹೋವಾಂಬ ಹೆಸರುನೋಗತ ಆ ದೇವರ ಅವಕ್ಕ ಕರೆದ್ರು. ಆಗ ಅಲ್ಲಿ யோசுவ 9வது அதிகாரம் 14வது மாத்து அப்பொழுது இஸ்ரவேலர் கர்த்தருடைய வாக்கை கேளாமல் அவர்களுடைய போஜன பதார்த்தத்தில் சிறிது வாங்கி கொண்டார்கள். ಇಸ್ರೇವೇಲರ್ ಎಂದಾಡದೆ ಇದು ಯೋಸುವ ಕಾಲದಾಗ ನಡೆದ ಒಂದ್ ಜೋಲಿ. ಅನ್ಯ ಜನ ಬಂದು ಇವ್ರ ಸಾರ ಮೆಲೆಯನ ಏನ್ ಮಾಡ್ಯಾರ ಉಡன்பಡಿಕೆ ಮಾಡ್ಯಾರ. ಎಂಗ ಬಂದು ದೂರ ಹಂದ ಬಂದವಕ್ಕ ತಂದೇಗಿ பொய்யேಗಿ ಏನ್ ಮಾಡ್ಯಾರ உடன்படிக்கை ಮಾಡ್ಯಾರ. ಅದು ಬಂದು ದೇವ್ರಿಗೆ ಪ್ರಿಯ ಇಲ್ಲ. ದೇವ್ರನ್ನ ವಾರ್ತೆಯ ಕೇತು ನೋಡಾದಂಗೆ ಅವಕ್ಕ ಮಾಡಿದದು ಇಂದಾಡು ಕಾಲಗ ಅವಕಗ ಕಣ್ಣಿಯಾಯ್ಟ. ಸೋಮಿ ಹೇಗಿನ ಇದು ಗಣ ಈ ಕಾರ್ಯವನ್ನ ಮಾಡಬೇಡ ಇದರಿಂದ வெலகு ಅಂದಲೆ ಒಂದನು ಅವಕ್ಕ ಕೇಪಿಲ್ಲ. ಅದನ್ನ ಅವಕ್ಕ ಕೇತು ನೋಡಾದೆ ದಾರವ ಅವಕ್ಕ ಬುಟ್ಟು ಬಿತ್ತರೋ ಏಯ ಮಕ್ಕವ ಬುಟ್ಟು ಬಿತ್ತರೋ ಏಯ ಜನ ಕೂಡ ಅವಕ್ಕ ನಟ್ಟು ಬಿತ್ತರೋ ಅವಕ್ಕರೇ ಇವಕ್ಕವ ಕೊಬ್ಬ ಕೊಲೆಗಾರರಾಯಿ ಮಾರಿಟ್ರು. ಇವಕ್ಕ ವಿರೋಧವಾಗಿ ಎದ್ದುಬಿಟ್ರು. ಆಗ ಅದೇ ಮಕ್ಕೆ ಇಂದು ಜನದೋಗೆ ಸೋಮಿ ನಂಗ ಆ ಅನ್ನಿಯ ಮಕ್ಕಗ ಅಡೆಯಾಳವಾಗಿ ಏನು ವೇಗಿನ ಈಗ ಕಾನಾನಿಯರ್ ಏವಿಯರ್ ಎಬೂಸಿಯರ್ ಪೆರಿಸಿಯರ್ ಅತ್ತ ಮಕ್ಕಲ್ಲ ಆ ಗ್ರೂಪ್ ಮಕ್ಕ ಕುರ್ತು ಏರ್ಕನವೇ ನಾ ಈ ಡಿವೋಷನ್ದೋಗ ನಾ ಕೊಟ್ಟುದೆ. எமோரியர தெம்போக்குதாரா கானானியர தெம்போக்குதாரா ஏவியர்கள் எபூசியர்கள் எபூசியனுடைய ஆவி இதெல்லாம் ಏನಾತೆಂಬುದನ್ನು ಕುರಿತು ಬೈಬಲ್ தெளிவா ಹೇಗಿರ. ಆಗ ಅದೆಲ್ಲ ಒಂದೊಂದು ಬಗೆಯ ಆವಿ. ಆ ಕಾನಾನಿಯರ ತಂದಲ ಆ ಕಾನಾನಿಯ ಆವಿ ಇಂದು ಏನ್ ಮಾಡದೆ ಒಂದ್ ವೇಳೆ ಕಾನಾನಿಯರ್ ಸತ್ತುದರಾಕೋ ಅಲ್ಲ ಕಾನಾನಿಯ ಆವಿ ಇಂದು ಗೆಲ್ಚಿಗಿದು ನಡದೆ. ಆ ಎಬೂಸಿಯರ್ ಸತ್ತುದಾರೆ ಅಲ್ಲ ಎಬೂಸಿಯರ್ನ ಆವಿ ಗೆಲ್ಚಿಗಿದು ನಡದೆ. ಒಂದು ಕುಣ್ಣ ಉದಾಹರಣೆ ಆಗೋದು ಒಂದಲ್ಲ ಎಬೂಸಿಯರ್ಗಳನ್ನ ಆವಿ ಅಥವಾ ಆವಿಯಿಂದಲ ಅದು ಏನ ಮಾಡ್ರ ಅಂದ್ರೆ ಬುರ್ದು ಊಳೆ ಮೆರ್ಟಲ್ ಮಾಡ್ರ. ಸೋಮಿಯ ಮಕ್ಕವ ಏನ್ ಮಾಡ್ರ ಒಂದು ಊಳೆ ಮೆರ್ಟಲ್ ಕೊಟ್ರ. ಆಗ ಬಂದು ದಾವಿದನ ನೋಡಿ ಹೇಗೆ ಅರ್ಥವ ದಾವಿದ್ ಹೋಗಿ ಸಿಯೋನ್ ಕೋಟೆ ಇಡ್ತಾನೆ ಎಂದು ಓಪನಾಗ ನಾ ಬಂದು ಇಲ್ಲಿ ಕುಟ್ರು ಕುರುಡ್ರು ಎಲ್ಲ ನಿನ್ನ ತಡ್ತುಟ್ಟಾರ ನೀ ಬಂದು ಸಿಯೋನ್ ಕೋಟೆ ಇಡ್ತರಿಯಾ ಅತೆಂದಾರ. ಆಗ ಕುಟ್ಟನು ಕುರುಡನು ತಡ್ತುಟ್ಟಾರ ಅತೆಂದಲ ಆಗ ದಾವಿದನ ಬಲವ ಕಮ್ಮಿ ಮಾಡಿ ದಾವಿದನ ಅಂಜಿಕೆತ್ತಿ ಪದಟ ಪಡುತ್ತುವ ಮಾತ ಅಲ್ಲಿ ಆಡಿಯಾರ.
ಅದು ಬಂದು ಒಂದು ಎಬೂಸಿಯನ್ನ ಸ್ಪಿರಿಟ್, ಅದು ಎಬೂಸಿಯರ್ನ ಸ್ಪಿರಿಟ್ ಅತಮಾಕೆ ಒಂದೊಂದು ಸ್ಪಿರಿಟವು ಆರಾய்ச்சி ಮಣ್ಣೊಳ್ಳ ಆ ಒಂದೊಂದು ಆ ಜನನ ಆ ಹೆಸರುಗ ತಗೊಂಡಂಗೆ ಅವಕ್ರ ಕ್ಯಾರೆಕ್ಟರ್ ಆಡ್ದ ಅವಕ್ರ ಗುಣಾதிசீவத்தை அது வெளிப்படுத்துறா. ಆಗ ಇಂದು ನಂಗವ ನೋಡಿ ಸ್ವಾಮಿ ಏನಾತಂದ್ಲ ನಂಗ ಸಾರೆ ಸ್ವಾಮಿ ನೋಡು ನೀ ಇದು ಕೂಡ ಅಪ್ಪರ ಅಕ್ಕಿ ಬೀಯಬೇಡ, ನೀ ಸೆಲ್ ಫೋನ್ ಕೂಡ ಅಪ್ಪರ ಅಕ್ಕಿ ಬೀಯಬೇಡ, ವಾಟ್ಸಪ್ ನಾಗ ಅಪ್ಪರ ಅಕ್ಕಿ ಬೀಯಬೇಡ. ಇದೆಲ್ಲ ನಂಗಗ ಬಂದು ಈ ಎಬೂಸಿಯರ್ ಏವಿಯರ್ ಕಾನಾನಿಯರ್ ಅಂದಂಗ ಒಂದು ಗ್ರೂಪ್ ಮಕ್ಕ ಅಂದಂಗೆ ಕೆಟ್ಟ ಫ್ರೆಂಡ್ಸ್ ಕೂಡ ನೀ ಸೇರಬೇಡ, ದುನ್ಮಾರ್ಕರಿಬ್ಬ ಎಡೆಯ ಕುಳಿಯಬೇಡ, ಅವ್ಕರ ಸಾರ ಹೋಗಿ ಫ್ರೆಂಡ್ ನಟ್ಟು ಬೀಯಬೇಡ, ಸಿನಿಮಾ ಅಪ್ಪರ ನೋಡಬೇಡ, ಸೀರಿಯಲ್ ನೋಡಬೇಡ ಅತ್ತಂದಲ. ಇಂದು ಸೋಮಿ ನಂಬುವ ಮಕ್ಕ ಏನ್ ಮಾಡಿಯಾರ ಅಂದಲ ಅವಕ್ರ ಈ ಸಿನಿಮಾವ ನೋಡಿ ಸೀರಿಯಲ್ ನೋಡಿ ಆ ಸೀರಿಯಲ್ ನಾಗ ಎತ್ತ ನಡೆದ್ರವೋ ಅದೇತ ಮಣಿಯ ನಡೆದ್ರ, ಸಿನಿಮಾನಾಗ ಎತ್ತ ಸಂಡೆ ನಡೆದ್ರವೋ ಅದೇತ ಮಣಿಯ ನಡೆದ್ರ. ಆಗ ಅದನ್ನ ಕಿರಿಯಗಳೆಲ್ಲವ ಕತ್ತುದಾರಿಂದು ಇಂದು ಒಂದು ಕಳ್ಳ ಇದ್ದಾನೆ ಅಂದಲ ಆ ಕಳ್ಳ ಎತ್ತ ಕಬ್ಬುದು ಉಂಬುದ್ಗ ಆ ಟ್ರಿಕ್ಸ್ ಎಲ್ಲ ಸಿನಿಮಾದಾಗಿ ಏಯ್ ಕೊಟ್ಟಿಟ್ಟಾರ, ಸೀರಿಯಲ್ನಾಗ ಏಯ್ ಕೊಟ್ಟಿಟ್ಟಾರ. ಹಿಂದೆ ಒಂದು ಕಳ್ಳ ಕಾದಲಿ ಎತ್ತ ಬಿಪ್ಪದು, ಕಳ್ಳ ಕಾದಲ್ನ ಎತ್ತ ಕರೆಕ್ಟ್ ಮಾಡೋದು, ಗಂಡನ ಎತ್ತ ಬಂದು ಅವಾಯ್ಡ್ ಮಾಡೋದು, ಎಂಡ್ರನ್ನ ಬಿಟ್ಟುಟ್ಟು ಎತ್ತ ಓಡೋದು, ಇದೆಲ್ಲಾಗ ಐಡಿಯಾ ಕೊಡೋದು ಇದು ಕೆಟ್ಟ ಕಿರಿಯಗಳು ಕಪ್ಪುದುಂಬುದು. ಇದೆಲ್ಲವ ಎದು ಹೇಗಿರ ಫೇಸ್ಬುಕ್ ಹೇಗ್ ಕೊಟ್ರ, ಇನ್ಸ್ಟಾಗ್ರಾಮ್ ಹೇಗ್ ಕೊಟ್ರ, ಯೂಟ್ಯೂಬ್ ಹೇಗ್ ಕೊಟ್ರ, ಟಿವಿ ಹೇಗ್ ಕೊಟ್ರ. ಆಗ ಇದೆಲ್ಲ ನೋಡಿ ಅವಕ್ಕರ ಕಿರಿಯಗಳ ಇದಕ್ಕಿಂದ ಏನ್ ಮಾಡಿದ್ದಾರೆ ಜನ ಕತ್ತುಂಡಿದ್ದಾರೆ. ಆಗ ಈಗ ಜನಗ ಎದು ಕಣ್ಣಿಯಾಯಿ ಬಂದ್ರ ಅವಕ್ ಎದನ್ನ ಕತ್ತುದರಿಯೋ ಅವಕ್ ಎದುಗ ಮುಖಿ ತೂ ಕೊಟ್ಟು ಎದನ್ನು ಕೂಡ ಅವಕ್ ನಟ್ಟು ಬಿತ್ತುಂದರಿಯೋ ಅದು ಅವಕ ಕಣ್ಣಿಯಾಯಿ ಬಂದ್ರ. ಆ ಇನ್ಸ್ಟಾಗ್ರಾಮ್ ತ ಅವಕ ಕಣ್ಣಿಯ ಬಂದ್ರ, ಆ ವಾಟ್ಸಪ್ ತ ಅವಕ ಕಣ್ಣಿಯ ಬಂದ್ರ, ಆ ಟ್ವಿಟ್ಟರ್ ತ ಅವಕ ಕಣ್ಣಿಯ ಬಂದ್ರ, ಆ ಯೂಟ್ಯೂಬ್ ತ ಆ ಸಿನಿಮಾ ಸೀರಿಯಲ್ ತ ಅವಕ ಕಣ್ಣಿಯ ಬಂದ್ರ. ಆಗ ಸೋಮಿ ನಂಗ ಸಾರ ಏನಂದ ಏನಾತಂದಲ இத்தவ ஜோலிகளவ நீங்க மாட பேடாத்தந்த ஏகினா அல்ல இல்லியோகி ஏகிறா அவர்களுடைய கிரியைகளை கற்றுக்கொண்டார்கள், அவர்களுடைய விக்கிரகங்களை ಸೇವಿತಾர்கள் ಅತಂದೇಗಿರದೆ. ಆಗ ಅವಕ್ಕ ಏನ ಮಾಡಿದ್ರೋ ಅದೇ ಮಕ ಮಾಡಿದ್ರು. ಒಂದ್ ಎಡಿಯೋಗ ನೋಡ್ಲೆ ಇಸ್ರೇಲ್ ಜನ ಫಸ್ಟ್ ಸೌಲ್ ರಾಜ ಆಪದ ಮುಂದಾಡು ಎಲ್ಲಾ ಜನವೂ ಆಳುಗ ಮಾಡೋದಗ ಒಂದು ರಾಜ ಇದ್ದಂಗೆ, ಎಲ್ಲಾ ದೇಶದಾಗಿ ಒಂದು ರಾಜ ಇದ್ದಂಗೆ ಹೆಂಗಗೂ ಒಂದು ರಾಜ ಬೇಕು ಅಂದಾರ. ಇವಕ್ಕಗ ದೇವ್ರೇ ರಾಜನಾಗಿ ಇವಕ್ರ ಅರಸಾಚಿ ಮಾಡಿನಿದ್ನೆ ಅಲ್ಲ ಇವಕ್ಕಗ ಅದು ಉಣರ್ವಿಲ್ಲ ಎಲ್ಲಾ ಜನಮಕ್ಕೆ. ಆಗ ಇವಕ್ ದಾರ ಫಾಲೋ ಮಾಡಿದ್ರು ಅಂತಂದ್ಲ ಅಣ್ಣಿಯ ಮಕ್ಕವ ಫಾಲೋ ಮಾಡಿದ್ರು. ಆಗ சோமி ஜனங்க ஏனாந்து ஏகினா மோசே சார் ஏனாந்து ஏனாந்துல ஜனங்களுக்கு நீ கட்டளையிட வேண்டியது என்னவென்றால் இல்லையோக நோடுவே சேயரிலே குடியிருக்கிற ஏசாவின் புத்திரரான உங்கள் சகோதரரின் எல்லையை கடக்க போகிறீர்கள், அவர்கள் உங்களுக்கு பயப்படுவார்கள், நீங்களோ மிகவும் ಎಚ್ಚರಿಕೆಯಾಗಿರುங்கள் ಅತೆಂದೇಗಿ ಅಲ್ಲಿ ಆಡದ. ಅದು ಮಾತ್ರ ಅಲ್ಲ, ಅಲ್ಲಿ 34வது மாத்துதோக ஏகிறா ஏனாந்து ஏகிறா தந்துல அக்காலத்தில் அவன் பட்டணங்களை எல்லாம் இடித்து சகல பட்டணங்களிலும் இருந்த ஸ்திரீ புருஷரையும் பிள்ளைகளையும் ஒருவரையும் மீதியாக வைக்காமல் ಸಂಗಾರಂ பண்ணினோம் ಅಂದಾಡದ. ಇಲ್ಲಿ ಯೋಗ ನಾ ಏನಗ ಈ ಮಾತ 4வது ಮಾತನ ಓದ್ದೆ ಅಂದಲ ಸೋಮಿ ಬಂದು ಏಸಾ ಬಂದು ಯಾಕೋಬುಗ ಹುಟ್ಟಿದ ಮಾತಿ ಅದನ್ನಿಂದ ஏசான எல்லையை கடுது ஓப்பன சேயர் மலைநாட்டை நமக்கு சுதந்திரவா கொட்டுத ಅದನ್ನ ಬಿಟ್ಟು ಬಿಡು. ಆಲ ಅದಕ್ಕೆ அடுத்தது நீங்க ದಾರವ ನೋಡಿ ಅರಿಯೋ ಅನ್ಯ ಮಕ್ಕವ ನೋಡುವೋಕರೆಲ್ಲವ ಏನ್ ಮಾಡುದು ಅದೆಲ್ಲವ ಸಂಗಾರ ಮಾಡೋದು ಸೋಮಿ ಹೇಗಿನ. ಆಗ ಈ ಅಡಿಯೋಗಿಯು ಕೂಡ ಇವಕ್ ಏನ್ ಮಾಡಿಯಾರ ಅಂದ್ರ ಅದೇತ ಮಾಡಿಯಾರ. ಹಸಿಗೊಣ್ಣ ಪಟ್ಟಣ ಎಲ್ಲವ ಹಿಡಿತು ಇಸ್ರೇಲ್ ಜನ ಅಲ್ಲಿ ಒಬ್ಬನು ಮೀದಿಯಾಗಿ ಬಿಯ್ಯಾದಂಗೆ ಎಲ್ಲ ಸಂಗಾರ ಮಾಡಿಯಾರ. ಅಲ್ಲ அடுத்த ಜನರೇಷನ್ ಬಾಪ ಹೋಗಿದ್ದಾರೆ ನೋಡು. ಮೋಸೆ ಕಾಲಗೆಟ್ಟ ಅದೇ ನಡೆದುನ್ ಬಂದ, ಯೋಸುವನ ಕಾಲದೋಗಿ ಅದೇ ನಡೆದಿತ್ತು. ಅದೇ ಯೋಸುವನ ಕಾಲದಾಗ ಯೋಸುವ ಸತ್ತಗಿಂದಡು ಸಿಲ ಮೂಪರ್ಗಳಿದ್ದಾರ. ಆ ಮೂಪರ್ನ ಕಾಲಘಟ್ಟವು ಅವಕ್ಕ ಒழுங்கா ನಡೆದುನ್ ಬಂದಾರ. ಆ ಮೂಪರೆಲ್ಲ ಸತ್ತ ಉடನೆ ಒಂದು ನ್ಯೂ ಜನರೇಷನ್ ಎದ್ದ ಉಡನೆ ಅವಕ್ಕೆ ಏನ್ ಮಾಡೋದಕ್ಕೆ ಆರಂಭಿಸಿಟ್ರು ಅಂದಲೆ ಅವ್ರ ಕೂಡ ನಟ್ಟು ಬಿಪ್ಪದ್ಗ ಆರಂಭಿಸಿಟ್ರು, ಅವ್ರ ಕೆಟ್ಟ ಕಿರಿಯಗಳೆಲ್ಲ ಕಪ್ಪದ್ಗ ಆರಂಭಿಸಿಟ್ರು. ಅತ್ತ ಮಾಡಿದದನ್ನ ಫಲನ ಏನಂತಂದಲೆ அதுவே இவக்கு கண்ணியாய் மாறிவிட்டா. ஆக அது இவக்கிற கண்ணிಯಿಂದಲೇ ಏನ ಅಮ್ಮ ಕಣ್ಣಿ ಬಿತ್ತನೆ ಕಣ್ಣಿ ಹೊಡಿ ಬಿತ್ತನೆ ಅಂದಲ್ಲ ಅದು ಏನ ಅದೊಂದು வெடி ಆ ಕಣ್ಣಿ ನೀ ಮೆಟ್ಟಿದೆ ಅಂದ್ರೆ ನೀ ಸತ್ರ. ಆಗ ಇಂದು ನಂಗ ಬದುಕುಗ ಎದು ಕಣ್ಣಿ ಐತೆ ಎಂಬುದನ್ನ ನಂಗೆ ಏನ್ ಮಾಡುದು ಒಂದೊಂದ್ ಜನವು ನಂಗೆ ಆರೈಕೆ ಮಾಡಿ ನೋಡಿ ಆ ಕಾರ್ಯವ ನಂಗ ಬಿಟ್ಟು ಬೆಳಕೋದು ನಂಗೆ ಅರಕ ಮಾಡುವು. ಸೋಮಿ ಗೌಳ್ಳ ದೇವ್ರೆ ನಂಗೆ ನನ್ಚಿ ಏನಿಯಪ್ಪ ದೇವ್ರೆ ಇನ್ನ ಮಾತ ಹೆಂಗ ನೋಡಿದ್ಯೋ ಇಸ್ರೇಲ್ ಜನ ನಿನ್ನವ ಹೊರ್ಚೆತ್ತಿ ಬಿಟ್ಟು ದೇವ್ರೆ ಅವಕ್ಕ ಮಾಡಿದ ಕಾರ್ಯ ಎಲ್ಲ ನೋಡೋಣಗ சுவாமி இவக்கு ஏக்கு இத்தெல்லாம் ಮಾಡಿದ್ರು எங்க நெஞ்சினியோ அவங்க அவர்கள் பேய்களுக்கு பலியிட்டார்கள், அவங்க கானான் தேசத்து விக்கிரகங்களுக்கு பலியிட்டார்கள், தங்க மக்கದ ಕುற்றಮಿಲ್ಲದ ರಕ್ತವ ಸಿಂದಿದ್ರು, ದೇಶವ ರಕ್ತದೋಗ ತೀಟುಪಡಿಸಿದ್ರು, ಅನ್ಯ ಕಾರ್ಯ ಎಲ್ಲವ ಕತ್ತು ಅಪ್ಪರ ಅನ್ಯಾಯ ಮಾಡಿದ್ರು ನೋಡ್ನಿಯೋ ಅಲ್ಲ ಹೆಂಗವೂ ಇಂದು ಸ್ವಾಮಿ ಒಂದು ವೇಳೆ ಹೆಂಗ ಕೊಲೆ ಮಾಡಾದ ವಿಗ್ರಹ ಆರಾಧನೆ ಮಾಡಾದಿರಾಕು ಆಲೆ ದೇವ್ರೆ ನಿನಗಿಡಿಯಾದ ಎಸಗೋ ಜೋಳಿಗೆ ಹೆಂಗ ಬದುಕುನೋ ಗಡದೆ ಈ ಕಾರ್ಯವ ನೀ ಮಾಡಬೇಡ, ಇದು ನಿನ್ನ ಬದುಕುಗೊಲ್ಲ,
ನಿನ್ನ ಕಣ್ಣಿಗೆ ಮುಂದಾಡು ತೇವಿಲ್ಲದ ಅಸಿಂಗವಾದ ಕಾರ್ಯವ ನೋಡಬೇಡ, ಅದು ನಿನ್ನ ಕಣ್ಣಿಯಾயிಟ್ರ. ನಿನ್ನ ಕೈ ಕೆಟ್ಟ ಕಾರ್ಯವಾಗಿಯೇ ಕೂಡದು, ಅದು ನಿನ್ನ ಕಣ್ಣಿಯಾயிಟ್ರ. ನಿನ್ನ காலு தவறான பாதி ಹೋಗக்கூடாது, ಅದು ನಿನ್ನ ಕಣ್ಣಿಯಾயிಟ್ರ ಅಂದೀಗ ಏಸುಗೋ ಎಚ್ಚರಿಪ ನೀ ತಂದು ಕೂಡ ಏಸುಗೋ ಎಡಿಯೋಗ ದೇವ್ರೆ. ಸ್ವಾಮಿ ಇಂದು ನಿನ್ನ ಸದ್ದವ ಓರುಡಾದಂಗೆ ಏಸುಗೋ ಮಕ್ಕ ಒಲ್ಲದ ಒಲ್ಲದ கிரியைய கத்து சுவாமி அது அவக்கு பதுக்குக அவக்கவே கண்ணி அப்பனங்க அவக்கவே அது கண்ணிಯಾಗಿ ಅವಕಗವೇ ಅಳಿಚೋಣಂಗೆ ಸ್ವಾಮಿ ಎಸುಗೋ ಮಕ್ಕ ಅದು ಎಡೆ ಕೊಟ್ಟು ನಡೆದುಕೊಂಡಿದ್ದಾರೆ. ಇಂದು ಎಂಗ ತಾಳ್ತಿ ಎಂಗ ಒಪ್ಸಿತಾನೆಯ ದೇವ್ರೆ, ಎಂಗ ಬದುಕ ಅಳಿಚೋದಗ ಬಂದ ಕಣ್ಣಿ ಏನವೋ ಏಸ್ ಸ್ವಾಮಿಯ ನಾಮದೋಗ ಆ ಕಣ್ಣಿ ಎಂಗ ಬಿಟ್ಟು ಇಂದು வெலக்கினியோ ಈ ಸದ್ದವ್ ಕೇತನಿ ಬನ್ನಿ ನಮ್ಮ ಮಕ್ಕನ ಬದುಕುದೋಗ ಎದೆಲ್ಲ ಅವಕ ಕಣ್ಣಿ ಅಡದಿಯೋ, டிவியோ வாட்ஸ்அப்போ அல்லது ஃப்ரெண்ட்ஸோ அல்லது ಬೇರೆ ಏ ಕಾರ್ಯ ಅವಕ ಕಣ್ಣಿ ಅಡದಿಯೋ, ಸಿನಿಮಾವೋ ಸೀರಿಯಲೋ ಫೇಸ್ಬುಕ್ಕೋ ಅದು ಏದಾ ಅಟ್ಲಿಯೋ ಸ್ವಾಮಿ ಅದನ್ನೆಲ್ಲವ ಬೆಲಕಿ ದೇವ್ರೆ ನಿನ್ನ ಪಾದ ವಿಡುಪುದು ಒತ್ತಾಸ ಮಾಡು. ಏ ಸ್ವಾಮಿ ಹೆಸರನ್ನು ಕೇತನ್ ದೇವ್ರೆ. ಆಮೇನ್ ಆಮೇನ್.